ಮಾಡಿದ್ರು. ಅವ್ರು ಎಷ್ಟೇ ನೋವುಗಳು ಪುಸ್ತಕವನ್ನ ಮುಖ್ಯಮಂತ್ರಿಗಳ ರೋಡ್ ಪಕ್ಕದಲ್ಲೇ ಇದ್ರು, ಅವಾಗ ಸಂಪರ್ಕದಲ್ಲಿದ್ದರು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕೆ ಅವರು ಇದು ಇಲ್ಲ, ಬದುಕನ್ನ ಇಂಚಾಗಿ ಆಸ್ವಾದಿಸ್ಕೊಂಡು ನಮ್ಮ ಚಿತ್ರರಂಗಕ್ಕೆ ಒಂದು ಬೆಳಕು ನಮ್ಮ ಮುಖ್ಯಮಂತ್ರಿಗಳು ಅಂದರೆ ತಪ್ಪಾಗಲಾರದು. ಯಾಕೆಂದರೆ ದಶಕಗಳಿಂದ ನಾನು ನೋಡ್ತಾ ಬರ್ತಾ ಇದ್ದೀನಿ, ನಾವು ಏನು ಕೇಳಿದ್ರು ಚಿತ್ರರಂಗದಿಂದ ಒಂದು ನಿಮಿಷ ಯೋಚನೆ ಮಾಡಿದೆ, ಒಂದು ಮಾಡಿರಿ ತಗೊಳ್ಳಿ ನಾವು. ಇವತ್ತು ಚಿತ್ರರಂಗ ವೆಂಕಟೇಶ್ ಅವರು ಇದೀಗ ಜಯಂತಿ ಅಮ್ಮನವರ ಬಗ್ಗೆ ನಿನ್ನ ಕೈಲಾಗುತ್ತೆ ಬಾ ಮಾಡು ಅಷ್ಟೇ ಹೇಳ್ಬಿಟ್ಟು ಸಂಗೀತ ಮೇಷ್ಟ್ರು ಅಂತ ಒಂದು ಸ್ಕಿಟ್ಟನ್ನು ನನ್ನ ಕೈಲಿ ಮಾಡಿಸೋದು. ಶ್ರೀನಾಥನ ಈ ಒಂದು ನಿರ್ಗಮನ ಎಲ್ಲರೂ ಕ್ಷಮಿಸಬೇಕು. ಚೆನ್ನಾಗಿ ನೀವು ಅಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ಅವರಲ್ಲಿ ಆದರೂ ಭಾಳ ಒಳ್ಳೆ ಮನಸ್ಸು, ಬೇಜಾರು ಮಾಡ್ಕೊಳ್ಳಲ್ಲ, ಗೊತ್ತಾಗಿರುತ್ತೆ ಅವರಿಗೆ. ಜಯಂತಿ ಅವ್ರು ಏನಂತ ಹೇಳಿ, ಬಹುಶಃ ನಿಮ್ಮೆಲ್ಲರಿಗೆ ಜಯಂತಿ ಇರ್ಬೋದು, ಆದರೆ ಅವ್ರನ್ನ ಕರಿತಿದ್ದು ಅವ್ರ ಮೊದಲನೇ ಹೆಸರಲ್ಲಿ ಕಮ್ಮು ಅಂತ. ಇವತ್ತು ಧೈರ್ಯವಾಗಿ ನಿಮ್ಮೆಲ್ಲರಿಗೂ ನಾನು ನಿಂತ್ಕೋಬೇಕಾದ್ರೆ ಅದಕ್ಕೆ ಒನ್ ಆಫ್ ದಿ ರೀಸನ್ ಜಯಂತಿ ಅವರು. 1970ನೇ ಇಸ್ವಿಯಲ್ಲಿ ಬೆಂಗಳೂರಲ್ಲಿ ಒಂದು ಪ್ರವಾಹ ಪರಿಹಾರ ನಿಧಿಗೆ ಒಂದು ಕಟೀಲು ಸ್ಟೇಡಿಯಂ ಪ್ರೋಗ್ರಾಮ್ ಆಯಿತು. 1970 ಕಣ್ಣೀರನ್ನು ಒರೆಸುವಂಥ ಕೆಲಸ ಮಾಡಬೇಕು. ಇಲ್ಲಿ ಒಳ್ಳೆ ಐಟಮ್ ಸಿಕ್ತು ಅಂತ ತುಂಬ ಖುಷಿ ಪಡಿದೆ. ಆಗಲೇ 4 ದೊಡ್ಡ ನಾಯಕ ನಟರ ಆತ್ಮಚರಿತ್ರೆ ಬರೆದಿದ್ದೆ. ಹೀಗಾಗಿದೆ ಅಂದರೆ ನನಗೆ ನಿಮಗೆಲ್ಲ ಯಾವ ಥರ ಆಗಿರಲಿಕ್ಕಿಲ್ಲ. ನಾವು ಖಂಡಿತವಾಗಿಯೂ ಇದೇ ಅವರಿಗೆ ಸಲ್ಲುವಂಥ ಬಹಳ ದೊಡ್ಡ ಗೌರವ ಅಂತ ನಾನು ಭಾವಿಸಿದ್ದೀನಿ. ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಈ ಒಂದು ಪುಸ್ತಕ ಬಹಳ ಹಿಂದೆನೇ ತರಬೇಕು ಅಂತ ನನ್ನ ಆಸೆ ಆಗಿತ್ತು. ನಾನು ಹಿಂದೆ ವಿಷ್ಣುವರ್ಧನ್ ಸರ್ ಅವ್ರದ್ದು, ಶಿವರಾಜ್ ಕುಮಾರ್ ಅವ್ರದ್ದು, ಶಂಕರ್ ನಾಗ್ ಅವ್ರದ್ದು, ಉಪೇಂದ್ರ ಅವ್ರದ್ದು ಈ 4 ಪುಸ್ತಕ ಬಂದಾಗ ನನಗೆ ಅಂಥ ಒಂದು ಕಷ್ಟ ಆಗಲಿಲ್ಲ. ಈ ಪುಸ್ತಕ ಬರೆಯುವಾಗಲೂ ತುಂಬ ಕಷ್ಟ ಆಯಿತು. ಲವ್ಲಿ ಆ್ಯಂಡ್ ಲೋನ್ಲಿ ಅದು ಪುಸ್ತಕದಲ್ಲಿ ಇದೆ. ಕೃತಿ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಸೌರವ್ ಶೆಣೈ ಅವರು ಸದಾಶಿವ ಶೆಣೈ ಅವರ ಆಗುತ್ತೆ. ನಮಗೆ ಗೊತ್ತಿಲ್ಲದ ಹಲವಾರು ಗೆಳೆಯರೇ ಬಂದಿರೋದ್ರಿಂದಾಗಿ ಅವರ ಈ ಕಾರ್ಯಕ್ರಮ ಅವರಿಗೆ ಮತ್ತಷ್ಟು ವಿಶೇಷ. ಹಾಗಾಗಿ ನಮ್ಮ ನೇರವಾಗಿ ಪುಸ್ತಕ ಬಿಡುಗಡೆ ಶೆಣೈ ಅವರು ಈಗಾಗಲೇ ಸ್ವಾಗತವನ್ನ ಕೊಟ್ಟ. ಈಗ ನನ್ನ ಕಣ್ಣು ತಂಪಾಗ್ತಿದೆ.